ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ ಊರಲ್ಲಿ ಕೆಲಸ ಇದೆ ಅಂತ ಬೇಗನೆ ಹೊರಡ್ಬಿಟ್ರು. ಅದಾದ್ಮೇಲೆ ಇಬ್ರು ನಾನೇ ಕರ್ಕೊಂಡು ಹೋಗ್ಬೇಕು ಅಂದಾಗ ಸ್ವಲ್ಪ ಟೆನ್ಷನ್ ಆಗ್ಬಿಡ್ತೀನಿ. ಅದಕ್ಕೆ ಇವತ್ತು ಒಂದಿಷ್ಟು ಈಸಿ ಪೀಸಿ ಆಗಿರುವಂತಹ ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದ್ ಸ್ವಲ್ಪ ಟೊಮೊಟೊ ಹಾಕೊಂಡಿದ್ದೀನಿ. ಇದು ರುಚಿಗೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಎಷ್ಟು ಕಾಳು ತಗೊಂಡಿದ್ದೀರಾ ಅನ್ನೋದು. ಸ್ವಲ್ಪ ಗೋಡಂಬಿ, ಕಸೂರಿ ಮೇಥಿ, ಸ್ವಲ್ಪ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕೋಬಹುದು. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಇದನ್ನ ನೀರ್ ಹಾಕಿ ಚೆನ್ನಾಗಿ ಒಂದು ಪೇಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋದು. ರಾತ್ರಿ ನಾನು ಕಾಬೂಲ್ ಕಡಲೆನ ನೆನೆ ಹಾಕಿಟ್ಟಿದ್ದೆ. ಅದನ್ನ ಕುಕ್ಕರ್ ಅಲ್ಲಿ ಈಸಿಯಾಗಿ ಮಾಡ್ಕೊಂಡ್ ಬಿಡ್ತೀನಿ. ಸ್ವಲ್ಪ ಎಣ್ಣೆ, ಜೀರಿಗೆ, ಪಲಾವ್ ಎಲೆ, ಬೇಕಂತ ಸ್ವಲ್ಪ ಚಕ್ಕೆನೂ ಹಾಕೋಬಹುದು, ಆ ಫ್ಲೇವರ್ ಇಷ್ಟ ಆದ್ರೆ. ರುಬ್ಬಿರೋಂತ ಮಸಾಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತೆ ನಾನು ರಾತ್ರಿನೇ ನೆನೆಸಿರೋ ಕಾಬೂಲ್ ಕಡಲೆನ ಹಾಕ್ಬಿಟ್ಟು ಒಂದು 2 ವಿಜಿಲ್ ಬಂದ್ರೆ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು 2 ವಿಜಿಲ್ ತಗೊಂಡ್ಬಿಟ್ರೆ ಗ್ರೇವಿ ರೆಡಿ ಆಗುತ್ತೆ. ಇನ್ನು ಅದಕ್ಕೆ ಚಪಾತಿ ಮಾಡೋಣ ಅಂತ ಹಿಟ್ಟೆಲ್ಲ ಕಲ್ಸಿಟ್ಕೊಳ್ತಾ ಇದ್ದೀನಿ. ಪ್ರಗತಿಗೆ ಇವತ್ತು ನಾನು ಕಾಬೂಲ್ ಕಡ್ಲೆ ಗ್ರೇವಿ ಮತ್ತೆ ಚಪಾತಿ, ಅದ್ರ ಜೊತೆಗೆ ಸ್ವಲ್ಪ ಫ್ರೂಟ್ಸ್ ಕೊಟ್ಟು ಕಳಿಸ್ದೆ. ಪ್ರಗತಿ ಹೋಗ್ಬೇಕಾದ್ರೆಲ್ಲ ನಾನು ವಿಡಿಯೋ ಮಾಡಕ್ಕೆ ಆಗಲ್ಲ, ಯಾಕೆಂತಂದ್ರೆ ಸ್ಟ್ಯಾಂಡ್ ಇಟ್ಟು ಅದನ್ನ ಶೂಟ್ ಮಾಡೋಷ್ಟು ಟೈಮೇ ಸಿಗಲ್ಲ. ಪ್ರಗತಿ ಹೋದ ತಕ್ಷಣ ಇಮಿಡಿಯೇಟ್ ಆಗಿ ಪ್ರೀತಮ್ನ ರೆಡಿ ಮಾಡ್ತಾ ಇದ್ದೀನಿ. ರಾತ್ರಿ ಸ್ವಲ್ಪ ಐರನ್ ಮಾಡೋದು ಮಿಸ್ ಆಯ್ತು, ಯಾಕೆಂತಂದ್ರೆ ನನ್ಗೆ ಗೊತ್ತಿಲ್ಲ, ಅವ್ರು ಸಡನ್ಲಿ ಹೊರಟಿದ್ರು. ಹಂಗಾಗಿ ಸರಿ ಬೆಳಗ್ಗೆನೆ ಐರನ್ ಮಾಡ್ಕೊಂಡ್ ಬಿಡೋಣ ಅಂತ ಹೇಳಿ ಅಲ್ಲಿಂದ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಐರನ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇದು ಐರನಿಂಗ್ ಸ್ಪ್ರೇ, ಇದ್ರ ಲಿಂಕ್ ನಾನು ಅಮೆಝಾನ್ ಅಲ್ಲಿ ತಗೊಂಡಿದ್ದು, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈಸಿಯಾಗಿ ಯೂನಿಫಾರ್ಮ್ ನೆಲ್ಲ ಎಷ್ಟು ಕ್ರಿಸ್ಪ್ ಆಗಿ ಐರನ್ ಮಾಡಬಹುದು ಅಂದ್ರೆ ನನ್ನ ಫೇವ್ರೇಟ್. ಯೂನಿಫಾರ್ಮ್ ನ ಐರನ್ ಮಾಡ್ಬೇಕಂದ್ರೆ ಇದನ್ನ ನಾನು ಹಾಕಿರ್ತೀನಿ. ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ಐರನ್ ಕೂಡ ತುಂಬಾ ಸಾಫ್ಟ್ ಆಗಿ ಕ್ರಿಸ್ಪ್ ಆಗಿ ಆಗುತ್ತೆ. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಚೆಕ್ ಮಾಡಬಹುದು. ಒಳ್ಳೆ ಫ್ಲೇವರ್ ಕೂಡ ಸಿಗುತ್ತೆ ನಿಮ್ಗೆ. ಇನ್ನ ಪ್ರೀತಮ್ಗೆ ಹಿಂಗ್ ಮಾಡೋದು, ಗ್ರೇವಿನೇ ಕೊಡೋದ ಏನಾದ್ರು ಎಕ್ಸ್ಟ್ರಾ ಮಾಡ್ಬೇಕಾ ಅಂತ ಅನ್ಕೊಂಡೆ. ಅವನಿಗೆ ಚಪಾತಿ ಇಷ್ಟ ಆಗುತ್ತೆ, ಅದಕ್ಕೆ ಚಪಾತಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಬೆಲ್ಲದ ಪುಡಿ ಹಾಕ್ಬಿಟ್ಟು ಬಿಸಿ ಮಾಡಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಬಿಸಿ ಬಿಸಿ ಚಪಾತಿ ಮೇಲೆ ಹಾಕಿದ್ದು. ಈ ತರ ಕಟ್ ಮಾಡಿ ಅದನ್ನ ಬೇಕಾದ್ರೆ ಬಿಸಿ ಮಾಡಬಹುದು, ಮೆಲ್ಟ್ ಆದಾಗ ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಂತ. ಇಲ್ಲಾಂದ್ರೆ ಚಪಾತಿ ಬಿಸಿದಾಗ್ಲೇ ಮೇಲೆ ತುಪ್ಪ ಮತ್ತೆ ಬೆಲ್ಲದ ಪುಡಿ ಹಾಕಿ ರೋಲ್ ಮಾಡಿ ಈ ತರ ಕಟ್ ಮಾಡ್ಕೊಟ್ರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈಸಿ ಪೀಸಿಯಾಗಿ ಏನಾದ್ರೂ ಮಾಡ್ಬೇಕು, ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ನ ಎಷ್ಟು ಬೇಗ ರೆಡಿ ಮಾಡಿದೆ ಅಂತ ಗೊತ್ತಿಲ್ಲ, ಯಾಕೆ ಅಂತಂದ್ರೆ ಹೆವಿ ಟ್ರಾಫಿಕ್. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೂ ಆಗಲ್ಲ, ನೀವ್ ಹೇಳಿದ್ರು ನಂಬೋದಲ್ಲ ಅನ್ಸುತ್ತೆ. ನಾನು 7:30 ಮನೆಗೆ ಬಿಟ್ರು ಅವನ್ನ 8:30 ಸ್ಕೂಲ್ ರೀಚ್ ಮಾಡ್ಸಕ್ ಆಗಲ್ಲ ಅಂತ ಅಲ್ಲಿಂದ ಅವನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿದ್ದೆ. ಇಮಿಡಿಯೇಟ್ ಆಗಿ ಮನೆಗೆ ಹೊರಟೆ. ಅಲ್ಲಿಂದ ಬಂದು ನನ್ಗೆ ತುಂಬಾ ಹೊಟ್ಟೆ ಹಸಿತಾಯ್ತು. ಇವತ್ತು 4:15 ಶುರು ಆಗಿದ್ದು ನನ್ನ ಡೇ. ಹಂಗಾಗಿ ಬಂದು ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ಆ ಗ್ರೇವಿಯಲ್ಲಿ ಆರಾಮ್ಸೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಿಧಾನಕ್ಕೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ಬ್ರೇಕ್ಫಾಸ್ಟ್ ಮಾಡಿ ಟೈಮ್ ನೋಡಿದ್ರೆ ಆಗ್ಲೇ ಪ್ರೀತಮ್ನ ಕರ್ಕೊಂಡ್ಬಿಡಕ್ ಟೈಮ್ ಆಗೇ ಹೋಯ್ತು. 11:30 11:40ಗೆಲ್ಲ ನಾನು ಮನೆ ಬಿಟ್ಬಿಡ್ತೀನಿ. ಅವನ್ನ 12:30ಗೆ ಬಿಡ್ತಾರೆ. ಸರಿ ಅಂತ ಹೇಳಿ ಅಲ್ಲಿಂದ ಹೊರಟೋಳು ಪ್ರೀತಮ್ನ ಕರ್ಕೊಂಡು. ಇನ್ನ ಮನೆಗ್ ಬರೋದು ಒಂದೇ ನನ್ ಕೆಲ್ಸ ಇದ್ದಿದ್ದು. ತುಂಬಾ ಚಳಿ ಆಗ್ತಾ ಇತ್ತು, ಯಾಕೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು ವೆದರ್ಗೆ. ಸ್ವೆಟರ್ ಎಲ್ಲ ಹಾಕಿ ಆರಾಮಾಗಿ ಮನೇಲಿ ಒಬ್ಳೆ ಇದ್ರೆ ಹಿಂಗೆ ಓಡಾಡ್ತಾನೆ ಇರ್ತೀನಿ. ಅದ್ ಮಿಸ್ ಆಯ್ತಾ, ಇದ್ ಮಿಸ್ ಆಯ್ತಾ, ಇದ್ ತಗೊಂಡೋಗ್ಬೇಕಿತ್ತ, ಅದ್ ತಗೊಂಡೋಗ್ಬೇಕಾ ಅಂತ. ಹೆಂಗೋ ಮಾಡಿ ಹೊರಟ ತಕ್ಷಣ ಸ್ವಲ್ಪ ಹೊತ್ತಾಗುತ್ತೆ. ಒಂದು 12:30ಗೆ ನಾನು ಅಲ್ಲಿ ಬಿಟ್ರೆ 1:30ಗೆ ಮನೇಲಿ ಇರ್ತೀನಿ. ಕರ್ಕೊಂಡ್ ಬಂದೆ. ಇನ್ನು ಇವಾಗ ತಾನೇ ಸ್ಕೂಲಿಂದ ಬಂದ್ವಿ. ಸ್ಕೂಲಿಂದ ಬಂದ ತಕ್ಷಣ ಅವನಿಗೆ ಡ್ರೆಸ್ ಚೇಂಜ್ ಮಾಡ್ಬಿಡ್ತೀನಿ. ಇವತ್ತು ಕ್ಯಾರಿ ಬ್ಯಾಗ್ ತಗೊಂಡೋಗಿಲ್ಲ, ಸೊ ಹಂಗಾಗಿ ಅವ್ನ ಮಲ್ಗ್ಸಕ್ ಆಗೇ ಇಲ್ಲ. ಹೆಂಗೋ ಮಾತಾಡ್ಸ್ಕೊಂಡು ರೋಡಲ್ಲಿ ಏನೇನೋ ಹೇಳ್ಕೊಂಡು ಹಂಗೆ ಎಚ್ಚರ ಮಾಡ್ಕೊಂಡು ಕರ್ಕೊಂಡ್ ಬಂದೆ. ಇವಾಗ ಅವನ್ನ ಕಂಪಲ್ಸರಿ ನಾನು ಮಲ್ಗಿಸ್ಲೇಬೇಕು. ಅದಕ್ಕೆ ಅವನ್ನ ಮಲ್ಗಿಸ್ಬಿಟ್ಟು ಆಮೇಲೆ ಪ್ರಗತಿನ ಕರ್ಕೊಂಬರೋದಕ್ಕೆ ಹೋಗ್ಬೇಕು. ಸರಿ, ಅವ್ನು ಫಸ್ಟ್ ಮಲ್ಕೊಂಡ್ಬಿಡ್ಲಿ ಅಂತ ಹೇಳಿ ಅವನ್ನ ಮಲ್ಗೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ನಾನು ಒಬ್ಳೇ ಮನೇಲಿ ಇರೋದ್ರಿಂದ ಅವನ್ನ ಮಲಗಿಸಿ ನಾನು ಹೊರಗಡೆ ಹೋಗ್ತೀನಿ. ಹಂಗಾಗಿ ಸ್ವಲ್ಪ ಸೇಫ್ಟಿಗೆ ಏನಾದ್ರು ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಲವ್ ಲ್ಯಾಪ್ ಅವ್ರದ್ದು ಕಂಫಿ ಬೇಬಿ ಬೆಡ್ ರೇಲ್ ಗಾರ್ಡ್ ಇದೆಯಲ್ಲ ಅದನ್ನ ಹಾಕ್ಬಿಟ್ಟೆ ಹೋಗಿರ್ತೀನಿ. ಯಾಕೆ ಸೇಫ್ ಆಗಿ ಇರ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಈ ಬೆಡ್ ರೇಲ್ ಬಂದ್ಬಿಟ್ಟು ನಮ್ಮ ಮಕ್ಕಳು ಮತ್ತೆ ಅವರ ಸೇಫ್ಟಿಗೆ ನಾವು ಇದನ್ನ ಯೂಸ್ ಮಾಡ್ಕೊಬಹುದು. ಹೈಟ್ ಅಡ್ಜಸ್ಟಬಲ್ ಇರುತ್ತೆ, ಬಟನ್ ಪ್ರೆಸ್ ಮಾಡಿದ್ರೆ ಅದು ಹೈಟ್ ಅಡ್ಜಸ್ಟಬಲ್ ಆಗಿರುತ್ತೆ. ನೆಟ್ಟೆಡ್ ಕ್ಲಾತ್ ಇದೆ, ಮತ್ತೆ ಬಟ್ಟೆನೂ ತುಂಬಾ ಚೆನ್ನಾಗಿದೆ. ಮತ್ತೆ ಸಿಂಗಲ್ ಬೆಡ್ ರೇಲ್ ಬರುತ್ತೆ, ಇದು ಒನ್ ಸೈಡ್ಗೆ ಅಷ್ಟೇನೆ ಒಂದಿರುತ್ತೆ. ಈಸಿ ಇನ್ಸ್ಟಾಲ್ಮೆಂಟು, ಜಾಸ್ತಿ ಏನೋ ಅಷ್ಟು ರಿಸ್ಕ್ ಅಂತ ನನಗೂ ಅನಿಸ್ಲಿಲ್ಲ. ಹಾಗೆ ನಾನು ನಿಮ್ಗೆ ಹೇಳ್ದಂಗೆ ಇದು ಮಲ್ಟಿ ಲೆವೆಲ್ ಹೈಟ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಸೇಫ್ಟಿ ಗಾರ್ಡ್ಗೆ. ಮಕ್ಕಳು ಬೆಳೀತಾ ಬೆಳೀತಾ ಸ್ವಲ್ಪ ಹೈಟ್ ಎಲ್ಲ ಜಾಸ್ತಿ ಆಗಬೇಕಲ್ಲ, ಹಂಗಾಗಿ ನಮ್ದು ಬೆಡ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹೈಟ್ ಇರೋದ್ರಿಂದ ನಮ್ಗಿದು ಬೇಕು. ಅಂದ್ರೆ ತುಂಬಾ ಕೆಳಗಡೆ ಬಿದ್ದರೆ ಏಟ್ ಆಗೋ ಚಾನ್ಸಸ್ ಇರುತ್ತೆ, ಅಷ್ಟು ಹೈಟಲ್ಲಿದೆ. ಸೊ ಹಾಗಾಗಿ ನಾನು ಇದನ್ನು ಹಾಕ್ಬಿಟ್ಟು ಹೋಗ್ತೀನಿ. ಒಂದು ಪಾಕೆಟ್ ಕೂಡ ಕೊಟ್ಟಿರ್ತಾರೆ. ನ್ಯೂ ಬಾರ್ನ್ ಬೇಬಿ ಅಂತಂದರೆ ಅಮ್ಮನಿಗೆ ಏನಾದರೂ ಫೀಡಿಂಗ್ ರಿಲೇಟೆಡ್ ಬೇಕಂತಂದ್ರೆ ಅದನ್ನು ಇಟ್ಕೋಬೋದು. ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ಆಟ ಆಡ್ದ, ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಮಲ್ಕೊಂಡ. ಇದು ಆ್ಯಕ್ಚುಲಿ 6 ಫೀಟ್ ಇರುತ್ತೆ, ನೀವು ಮೆಷರ್ ಮಾಡ್ಕೊಂಡು
ನೋಡ್ಕೊಂಡೆ ಬೈ ಮಾಡಿ ಅಂತ ಹೇಳ್ತೀನಿ. 6 ಫೀಟ್ಗಿಂತ ಜಾಸ್ತಿ ಇದ್ರೆ ಯಾಕೆಂದರೆ ಮತ್ತೆ ಅಡ್ಜಸ್ಟ್ಮೆಂಟ್ ಇದು ಲೆಂತಲ್ಲಿ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ, ಹೈಟಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಖಂಡಿತವಾಗ್ಲೂ ನಾನು ನ್ಯೂ ಬಾರ್ನ್ ಬೇಬಿ ಅಂತಂದರೆ ಇವಾಗ 6 ಮಂತ್ಸ್ಗೆಲ್ಲ ಮಕ್ಕಳು ಓದ್ಲಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಹಿಡಿದು ನಿಮಗೆ ಒಂದು 5 ಇಯರ್ಸ್ ಮಕ್ಕಳು ತನಕನೂ, ಅಂದರೆ ಮಕ್ಕಳು ಬೆಡ್ಡಿಂದ ಬೀಳ್ತಾರೆ ಅನ್ನೋ ಭಯ ಇರೋ ತನಕನೂ ಇದನ್ನು ಯೂಸ್ ಮಾಡ್ಕೊಬೋದು. ಒನ್ ಟೈಮ್ ಬೈ ಮಾಡಿದ್ರೆ ಯಾರ ಮನೆ ಹತ್ರ ನ್ಯೂ ಬಾರ್ನ್ ಬೇಬಿ ಇದ್ದರೆ ಬೆಡ್ ರೇಟ್ ಏನೋ ಚೆಕ್ ಮಾಡ್ತಾ ಇದ್ರೆ ಈ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ. ನಾನು ಸುಮಾರು ದಿನದಿಂದ ಯೂಸ್ ಮಾಡಿದ್ದೀನಿ, ಹಾಗಾಗಿ ನಿಮಗೂ ಕೂಡ ರೆಕಮೆಂಡ್ ಮಾಡ್ತೀನಿ. ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೈ ಮಾಡಿ. ಅವನ್ನ ಮಲಗಿಸ್ಬಿಟ್ಟು ನಾನು ನೆಕ್ಸ್ಟ್ ಹೋಗಿದ್ದು ಪ್ರಗತಿನ ಕರ್ಕೊಂಬರೋದಕ್ಕೆ ಅಂತ ಹೇಳಿ ಈ ಒಂದು ಪಾಯಿಂಟಲ್ಲಿ ಅಷ್ಟೇ ಬಿಡ್ತಾರೆ ಬಸ್ ಬಂದುಬಿಟ್ಟು, ಅದೇ ಪಾಯಿಂಟಲ್ಲೇ ಡೈಲಿ ಪಿಕಪ್ ಮಾಡಬೇಕು. ಸ್ವಲ್ಪ ಟೈಮ್ ಆದ್ರೂ ರೋಡಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ, ರೋಡ್ ಕ್ರಾಸ್ ಮಾಡೋದೆಲ್ಲ ತುಂಬ ಕಷ್ಟ ಆ ಒಂದು ಪ್ಲೇಸಲ್ಲಿ. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಒಂದು 10 ನಿಮಿಷ ಮುಂಚೆಗೆ ಹೋಗ್ಬಿಟ್ಟು ಪ್ರಗತಿನೂ ಕರ್ಕೊಂಡು ಬಂದುಬಿಡ್ತೀನಿ. ನಮಗೂ ಟೆನ್ಷನ್ ಇರುತ್ತೆ, ಅವ್ನು ಮಲಗಿಸ್ಬಿಟ್ಟು ಹೋಗಿರ್ತೀನಲ್ಲ ಎಲ್ಲಿ ಬಿದ್ದುಬಿಡ್ತಾನೋ ಅಥವಾ ಎಚ್ಚರ ಮಾಡ್ಕೊಂಡ್ಬಿಡ್ತಾನೋ ಅಂತ ಹೇಳಿ. ಹಾಗಾಗಿ ಆ ಗಾಬರಿಲಿ ಪಟ ಅಂತ ಮನೆಗೆ ರೀಚ್ ಆಗಿ ನೋಡಿದೆ, ಅವ್ನು ಇನ್ನೂ ಮಲಗೇ ಇದ್ದ. ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ. ಇನ್ನು ಅಲ್ಲಿಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸುಮಾರು ದಿವಸ ಅಲ್ಲಿ ಇಲ್ಲಿ ಓಡಾಡಿದ್ದಕ್ಕೆ ನನಗೆ ಸ್ವಲ್ಪ ತಲೆನೋವು ಬಂದಂಗೆ ಆಗೋಯ್ತು. ಸರಿ ಇವತ್ತು ಆಗೋದಿಲ್ಲ, ವ್ಲಾಗ್ನ ಡ್ರಾಪ್ ಮಾಡಿ ನಾಳೆ ಬೆಳಗ್ಗೆಯಿಂದ ಶೂಟ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ದಿನಚರಿ ಸ್ಟಾಪ್ ಆಗಲ್ಲ, ವ್ಲಾಗ್ ಮಾತ್ರ ಸ್ಟಾಪ್ ಆಯಿತು. ಇನ್ನು ಬೆಳಗ್ಗೆ ಬೇಗ ಎದ್ದು ಇವತ್ತೇನು ಅಂತಂದರೆ ಸ್ಪೆಷಲ್ ಪ್ರೀತಮ್ದು ಹೊಸ ಸ್ಕೂಲ್ ರೀಓಪನ್ ಇದೆ, ಹಾಗಾಗಿ ಎಲ್ಲ ಪೇರೆಂಟ್ಸ್ನು ಇನ್ವೈಟ್ ಮಾಡಿದ್ರು ಅಂತ ನಾವು ಹೊರಟ್ವಿ. ಸುಮಾರು ದಿನ ಆಗಿತ್ತು ಅಕ್ಕಿ ರೊಟ್ಟಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಪ್ರಗತಿ ಕೇಳ್ತಾ ಇದ್ದಿದ್ದಕ್ಕೆ ಇವತ್ತು ಅಕ್ಕಿ ರೊಟ್ಟಿ ಅದ್ರ ಜೊತೆಗೆ ಟೊಮೊಟೊ ಚಟ್ನಿ ಮಾಡಿಕೊಟ್ಟಿದೆ, ಅಂದರೆ ಟೊಮೊಟೊ ಗೊಜ್ಜು, ಅದ್ರ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನು. ಕೇಳಿದ್ರಲ್ಲ ಮಾಡೋಕ್ಕೆ ಆಗಿರಲಿಲ್ಲ, ಈ ನಡುವೆ ಅಕ್ಕಿ ರೊಟ್ಟಿನೇ ಮಾಡಿರಲಿಲ್ಲ, ಅದಕ್ಕೆ ಇವತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ. ಪ್ರೀತಮ್ಗೆ ಲಂಚ್ ಬಾಕ್ಸ್ ಕಟ್ಟಂಗಿರಲಿಲ್ಲ, ಅದಕ್ಕೋಸ್ಕರ ನಾನು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲನೂ ಮಾಡಿಕೊಡ್ತೀನಿ, ನನಗೆ ಇದೇ ಅದೇ ಅಂತ ಏನೂ ಇಲ್ಲ. ಇನ್ನು ನಾನು ಕೂಡ ಬೇಗ ರೆಡಿಯಾಗಿ ಹೊರಟೆ, ಯಾಕೆಂತಂದರೆ ಟೈಮಿಂಗ್ಸ್ ಇತ್ತು, ಸ್ಕೂಲ್ ರೀಓಪನ್ ಆಗಿಬಿಡತ್ತೆ ಅಂತ. ಮತ್ತು ಮಳೆ ಬೇರೆ ಇತ್ತಲ್ಲ ಅಂತ ಹೇಳಿ ನಾವು ಕಾರಲ್ಲಿ ಹೋಗಕ್ಕೆ ಹೋದ್ವಿ, ದೊಡ್ಡ ಮಿಸ್ಟೇಕ್ ಆಗಿ ಲೇಟ್ ಆಗೋಯ್ತು. ಸ್ಕೂಲ್ ಓಪನಿಂಗು, ಹೊಸ ಕ್ಲಾಸ್ ರೂಮ್, ಹೊಸ ಕ್ಲಾಸ್, ಹೊಸ ಸ್ಕೂಲ್, ಆರ್ಮಿ ಸ್ಕೂಲೇ ಹೊಸದು. ಅಸ್ಲಿ ಅಂದ್ರೆ ಸ್ವೆಟರ್ ಕೈಯಿಂದ ಕೆಳಗಡೆ ಬೀಳಕ್ಕೂ ಬಿಡಲ್ಲ ಅವನು, ಹೆಂಗೆ ಹೋಗ್ತಾನೆ ಅದನ್ನಂತೂ. ನಮ್ದಲ್ಲ, ಕರೆಕ್ಟ್ ನಮ್ದಲ್ಲ. ಚೆನ್ನಾಗಿಲ್ವಾ? ಇದು ಸಖತ್ತಾಗಿದೆ, ನಿಮ್ಮ ಡ್ಯಾಡಿ ಕ್ಲೀನೇ ಮಾಡಿಲ್ಲ. ಏನಪ್ಪ ಹಲೋ, ಡ್ಯಾಡಿ ನಂಗ ಮಾತಾಡ್ಸ್ತಾರೆ. ಏನು ಪ್ರೀತು, ನಮ್ದು ಕಾರ್ ಯಾವುದು? ನಿಂದ? ಇವಂದಂತೆ ಕಾರು? ಯಾರ್ದಪ್ಪ? ನಿಂದ? ಇದು ಅದ್ಯಾರ್ದು? ನಮ್ದಲ್ವಾ? ನಮ್ದಲ್ಲ. ಹಾಂ ಇದು ನಮ್ದು. ನಡಿ, ಟೈಮ್ ಆಯ್ತು, ಹಾಕು. ಮೂಗು ಟಚ್ ಆಯ್ತಾ? ಸರಿ ಬಾ, ಕ್ಲೀನ್ ಮಾಡ್ತಿದ್ದಾರೆ. ಏ ಕ್ಲೀನ್ ಆಯ್ತು, ಹೋಗೋಣ, ಲೆಟ್ಸ್ ಗೋ. ಹಾಗೆ ಈ ವ್ಲಾಗಲ್ಲಿ ಒಂದೇನೋ ಹೇಳಬೇಕು ಅಂದ್ಕೊಂಡೆ, ಸಾರಿ, ಇದು ನಿನ್ನೆಯ ವ್ಲಾಗಿಂತ ಮುಂಚೆ ಶೂಟ್ ಮಾಡಿದ್ದು. ಬೈ ಮಿಸ್ಟೇಕ್ ಆಗಿ ಅಮ್ಮನ ಮನೆಯಿಂದ ಒಂದು ವಿಡಿಯೋ ಲೈವ್ ಹೋಗೋಕ್ಕೆ ಮುಂಚೆಗೆ ಇನ್ನೊಂದು ವಿಡಿಯೋ ಲೈವ್ ಹಾಕ್ಬಿಟ್ಟೆ. ಇದು ಅದಕ್ಕೂ ಮುಂಚೆಗೆ ಶೂಟ್ ಮಾಡಿದ್ದು, ಕನ್ಫ್ಯೂಷನ್ಸ್ ಬೇಡ. ಅದಾದಮೇಲೆ ನಾನು ನಿನ್ನೆ ಹಾಕಿದ ವ್ಲಾಗ್ ಬರಬೇಕಾಗಿತ್ತು, ಅದು ಮುಂಚೆಗೆ ವ್ಲಾಗ್ ಬಂದುಬಿಟ್ಟಿದೆ. ಇನ್ನು ನಾನು ಇವತ್ತು ಹೇಳಿದ್ನಲ್ಲ ಪ್ರೀತಮ್ಗೆ ಹೊಸ ಸ್ಕೂಲ್ದು ರೀಓಪನ್ ಇದೆ ಅಂತ ಹೇಳ್ಬಿಟ್ಟು, ಈ ಸರಿ ಅಡ್ಮಿಷನಲ್ಲೇ ಟೀಚರ್ಸ್ ಹೇಳಿದರು, ಅಂದರೆ ಪ್ರಿನ್ಸಿಪಲ್ ಹೇಳಿದರು ಹೊಸ ಸ್ಕೂಲಿಗೆ ಮಕ್ಕಳಿಗೆ ಇದಿದೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಚೆನ್ನಾಗಿ
ಚೆನ್ನಾಗಿ ಮಾಡಿದ್ದಾರೆ, ಒಂಥರ ಕಲರ್ಫುಲ್ ಆಗಿ ಮಾಡಿದ್ದಾರೆ. ಎಷ್ಟು ಹ್ಯೂಜ್ ಆಗಿದೆ ಅಂತ ಅಂದರೆ ಪೇರೆಂಟ್ಸ್ ಎಲ್ಲರೂ ಖುಷಿಯಾಗಿದ್ರು. ವಾವ್, ಸಖತ್ತಾಗಿ ಮಾಡಿದ್ದಾರೆ ಮಕ್ಕಳಿಗೆ ಅಂತ ಹೇಳಿ. ಪ್ರೀತಮ್ ಬಾಲ್ವಾಟಿಕಾ 1A ಸೆಕ್ಷನ್. ಇಲ್ಲಿ ಹೆಂಗೆ ಅಂತಂದರೆ ಬಾಲ್ವಾಟಿಕಾ 1, 2, 3 ಅಂತ ಇರುತ್ತೆ. ನರ್ಸರಿ, LKG, UKG, A ಸೆಕ್ಷನ್, B ಸೆಕ್ಷನ್. ತುಂಬ ಮಕ್ಕಳನ್ನ ಜಾಯಿನ್ ಮಾಡ್ಕೊಳ್ಳೋದಿಲ್ಲ, ಲಿಮಿಟ್ ಆಗಿ ಮಕ್ಕಳನ್ನ ಸೇರಿಸ್ಕೊಂಡಿರ್ತಾರೆ. ಅಂದರೆ ಇವತ್ತೇನೂ ಕ್ಲಾಸಸ್ ಇರಲಿಲ್ಲ, ಜಸ್ಟ್ ಹಾಗೆ ಒಂಥರ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು, ಇದು ನಿಮಗೆ ಹೊಸ ಸ್ಕೂಲ್ ಅಂತ ಹೇಳಿ. ಅವರು ಕೂಡ ಎಲ್ಲ ಡೆಸ್ಕು, ಚೇರ್ ಎಲ್ಲ ಹೊಸದಿದೆ, ಎಲ್ಲ ಸಖತ್ ಕಲರ್ಫುಲ್ ಆಗಿದೆ. ಮಕ್ಳಿಗಂತೂ ಹಿಂಗಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ ಸ್ಕೂಲ್ಗೆ ಹೋಗೋದಕ್ಕೆ. ಆಮೇಲೆ ಫಸ್ಟು ನೀವು ನೋಡ್ದಂಗೆ ಪ್ರೀತಮ್ ಹತ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ದ. ಅವಾಗ ಎಲ್ಲರೂ ಹೇಳ್ತಾ ಇದ್ರಿ ನಿಮ್ಗೆ ಬೇಜಾರಾಗುತ್ತೆ ಅಷ್ಟು ಚಿಕ್ಕ ಮಗುವನ್ನ ತೊಗೊಂಡೋಗಿ ಅಲ್ಲಿ ಅಳಿಸ್ಬಿಟ್ಟು ಕಳ್ಸೋದಕ್ಕೆ ಅಂತ ಹೇಳಿ. ಬಟ್ ಇವಾಗ ಅವ್ನು ಬ್ಯಾಗ್ ತೊಗೊಂಡು ಓಡ್ತಾ ಇರ್ತಾನೆ ಕ್ಲಾಸ್ ರೂಮ್ ಒಳಗಡೆ. ನಂದು ಸ್ಕೂಲು, ನಂದು ಆರ್ಮಿ ಸ್ಕೂಲು, ನಾನು ಹೋಗ್ತೀನಿ ಅಂತ ಪ್ರತಿದಿನ ಕೇಳ್ತಾನೆ. ಅಷ್ಟು ಖುಷಿ ಕೊಟ್ಟಿದೆ. ಸ್ಟಾರ್ಟಿಂಗ್ ಹಂಗೇನೆ ಎಲ್ಲ ಮಕ್ಳಿಗೂ. ಅದನ್ನೇ ನಾವು ಪ್ರಪಂಚ ಮಾಡೋಕ್ಕಾಗಲ್ಲ, ಅಂದರೆ ಬಾವಿಲಿರೋ ಕಪ್ಪೆ ಮಾಡೋಕ್ಕಾಗಲ್ಲ, ಹೊರ ಪ್ರಪಂಚಕ್ಕೆ ಬಿಡಬೇಕು. ಇವಾಗ ಅವ್ನು ಬ್ಯಾಗ್ ತಗೊಳ್ಕೊಂಡು ಓಡೋದು ನೋಡಿದ್ರೆ ನಾನು ನಿಂತ್ಕೊಂಡು ಹಾಗೆ ನೋಡ್ತಾ ಇರ್ತೀನಿ, ಹೆಂಗೆ ಓಡ್ತಾ ಇದ್ದಾನಲ್ವಾ, ಅವಾಗ ಹತ್ಕೊಂಡು ಹೋಗ್ತಿದ್ದ ಅಂತ. ನಮಗೂ ಕೂಡ ತುಂಬ ಖುಷಿ ಆಯಿತು, ಎಷ್ಟು ಕಲರ್ಫುಲ್ಲಾಗಿ ಮಾಡಿದ್ದಾರೆ. ಇನ್ನು ನಮಗೆ ಸುಮಾರು ದಿನ ಆದಮೇಲೆ ನಮ್ಮ ಆರ್ಮಿಯಲ್ಲಿ ಸಮೋಸ ತಿಂತಾ ಇರೋದು ನಾವು. ಅವಾಗ ನಮಗೆ ಮಂದಿರ್ ಪೀರಿಯಡ್ ಅಂತೆಲ್ಲ ಮಾಡ್ತಾಯಿದ್ರು, ಅವಾಗ ಈ ಥರ ಕೊಡ್ತಾ ಇದ್ದಿದ್ದು. ಅದಾದಮೇಲೆ ಸುಮಾರು ವರ್ಷ ಆದಮೇಲೆ ಇವತ್ತು ಆ ಒಂದು ಟೇಸ್ಟ್ನ ಮಾಡಿದೆ. ಇನ್ನು ಇವ್ರು ನನ್ನ ಫ್ರೆಂಡು, ಗೊತ್ತಿಲ್ಲ, ಇಡೀ ಸೆಕ್ಷನಲ್ಲಿ ಒಂದಿಷ್ಟು ಜನ ಇದ್ದಾರೆ ಮಕ್ಕಳು, ಅವ್ರ ಪೇರೆಂಟ್ಸು. ನನಗೆ ಎಲ್ಲೇ ಹೋದರೂ ಒಂದು ವ್ಯಕ್ತಿ ಮಾತ್ರನೇ ಕನೆಕ್ಟ್ ಆಗೋದು. ನಾನು ಸುಮಾರು ಸರಿ ನೋಡಿದ್ದೀನಿ, ನನಗೆ ಎಷ್ಟೇ ಏನೋ ಹೊಸ ಜಾಗಕ್ಕೆ ಹೋದ್ರೂ ನನಗಲ್ಲಿ ಒಂದು ವ್ಯಕ್ತಿ ಮಾತ್ರ ಕನೆಕ್ಟ್ ಆಗ್ತಾರೆ. ಆ ಥರ ಕನೆಕ್ಟ್ ಆಗಿದ್ದು ಕೃತಿ ಅಂತ. ಅವರು ನಾನು ಇವಾಗ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಮಾತಾಡ್ತೀವಿ, ಚೆನ್ನಾಗಿದೆ ಒಂಥರ. ಎಲ್ಲೇ ಹೋಗ್ಲಿ ನಂಗೆ ಒಂದು ಫ್ರೆಂಡ್ ಆಗ್ತಾರೆ ಅಷ್ಟೇ. ಇನ್ನು ಪ್ರೀತಮ್ನಂತೂ ಖುಷಿ 1 2 ಅವರ್ 3 ಅವರ್ ಅಷ್ಟೇ ಇದ್ದಿದ್ದು. ಅವ್ರಿಗೆಲ್ಲ ಕ್ಲಾಸ್ ರೂಮ್ ಎಲ್ಲ ತೋರಿಸ್ಬಿಟ್ಟು ಇನ್ನು ಮನೆಗೆ ಕಳಿಸಿದ್ರು. ನಾವೇ ಹಾಗೆ ಪಿಕಪ್ ಮಾಡ್ಕೊಂಡ್ವಿ. ನಿಮ್ಮ ಸ್ಕೂಲಲ್ಲಿ ಕೊಟ್ಟಿದ್ದು ನಾನು ಇವತ್ತು ನಮಗೆ ಸಮೋಸ ಕೊಟ್ಟರು, ಕೇಕ್ ಕೊಟ್ಟರು, ಪ್ರೀತಮ್ಗೆ ಏನೂ ಕೊಟ್ಟಿಲ್ಲ. ನಾವೇ ತಿನ್ಕೊಂಡು ಬಂದ್ವಿ. ಪ್ರೀತಮ್ಗೆ ಇವತ್ತು ಏನು ಕೊಟ್ಟಿದ್ದಾರೆ ಹೇಳು? ಹೊಸ ಸ್ಕೂಲ್ಗೆ ಹೋಗಿದ್ದಕ್ಕೆ ಕ್ರಯಾನ್ಸ್ ಕೊಟ್ಟಿದ್ದಾರಲ್ವ? ಕ್ರಯಾನ್ಸ್ ಬರೆಯೋಕೆ ಕಲರ್ ಕೊಟ್ಟರು ತಾನೆ? ಇವತ್ತಿಂದ ಪ್ರೀತಮ್ ಆ ಸ್ಕೂಲಲ್ಲಿ ಇರ್ತಾನೆ. ಆ್ಯಕ್ಚುಲಿ ಇದು ಈ ಇಯರ್ ಸ್ಟಾರ್ಟಲ್ಲೇ ಸ್ಟಾರ್ಟ್ ಆಗಬೇಕಾಗಿತ್ತು. ಲಾಸ್ಟ್ ಟೈಮ್ ಇದು ಮಾಡಿದ್ರಲ್ಲ ಮೇಡಮ್, ಹೇಳಿದರು ಪ್ರಿನ್ಸಿಪಲ್ಲು. ಸ್ವಲ್ಪ ಲೇಟ್ ಆಯಿತು. ಚೆನ್ನಾಗಿದಲ್ಲ ಸ್ಕೂಲು? ಸಖತ್ತ ಮಾಡಿದ್ರು. ಎಲ್ಲ ಪೇರೆಂಟ್ಸ್ಗೂ ಖುಷಿ ಆಯ್ತು. ಗೊತ್ತಾ? ಗೊತ್ತಾ? ಏನು ಗೊತ್ತು? ಕ್ಲಾಸ್ ರೂಮೇ ಕಾಣಿಸ್ತಾ ಇರಲಿಲ್ಲ ಇವ್ರದ್ದು. ಇದಾಗಿತ್ತು ಇವತ್ತು ಪ್ರೀತಮ್ನ ಸ್ಕೂಲ್ ದಿನದ ಕತೆ. ಇನ್ನು ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ಊರಿಗೆ ಹೋಗಿದ್ರಲ್ಲ, ಈ ಹಸೆ ಕಾಳೆಲ್ಲ ಇತ್ತು ಅಂತ ಹೇಳಿ ತೊಗೊಂಡು ಬಂದಿದ್ರು. ಈ ಸರಿ ಏನಂತ ಅಂದರೆ ಔಷಧಿ ಏನು ಹೊಡಿದಲ್ಲೇ, ಅಂದರೆ ಪೆಸ್ಟಿಸೈಡ್ಸ್ ಏನೂ ಹಾಕೋದಿಲ್ಲ. ಹಂಗೆ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ನಮಗೆ ಕಾಳುಗಳಲ್ಲಿ ಹುಳಗಳು ಜಾಸ್ತಿ ಬರುತ್ತೆ, ಕಾಳು ಸ್ವಲ್ಪ ಕೆಡೋದು ಜಾಸ್ತಿನೇ. ಪೆಸ್ಟಿಸೈಡ್ಸ್ ಹಾಕಿದಾಗ ಮಾತ್ರನೇ ಕಾಳು ದಪ್ಪ ಬರುತ್ತೆ, ಮತ್ತು ಹುಳಗಳಾಗೋದಿಲ್ಲ. ಆಮೇಲೆ ಅದಕ್ಕೆ ಔಷಧಿ ಕೂಡ ಹಾಕಿರ್ತಾರೆ. ಸೊ ಹಾಗಾಗಿ ಕಾಳು ತುಂಬ ಫ್ರೆಶ್ ಆಗಿ ಸಿಗುತ್ತೆ. ಈ ಕಾಳು ನೋಡಿ ಸೈಜ್ ಕೂಡ ಕಡಿಮೆ ಇದೆ, ಮತ್ತು ತುಂಬ ಕಾಳು ವೇಸ್ಟ್ ಆಗಿತ್ತು, ಹುಳಗಳು ಇದ್ದು. ಹಂಗಂದ್ರೆ ಅದಕ್ಕೆ ಔಷಧಿ ಏನು ಹಾಕಿರಲ್ಲ ಮತ್ತು ಗೊಬ್ಬರನೂ ಹಾಕಿರಲ್ಲ ಅಂತ. ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟರೊಳಗೆ ಸುಮಾರು ಹೊತ್ತಾಯಿತು. ಅದನ್ನೆಲ್ಲ ಕ್ಲೀನ್ ಮಾಡಿ ಸಾಂಬಾರು ಕೂಡ ಮಾಡಿಟ್ಬಿಟ್ಟೆ. ಮಧ್ಯಾಹ್ನಕ್ಕೆ ಪ್ರಗತಿ ಪ್ರೀತಮ್ ಇಬ್ರು ಹಸ್ಕೊಂಡಿದ್ರು, ಊಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾಳು ಆಲೂಗೆಡ್ಡೆ ಎಲ್ಲ ಹಾಕಿ ನಾನು ಈಸಿ ಸಾಂಬಾರು ಮಾಡಿಕೊಂಡೆ. ರೆಸಿಪಿ ಏನು ಶೇರ್ ಮಾಡಿಲ್ಲ. ಇನ್ನು ಪ್ರಗತಿಗೆ ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ, ಅವ್ರದ್ದು ಡ್ಯಾನ್ಸ್ ಇತ್ತಲ್ವ, ಅದಕ್ಕೆ ಡೈಲಿ ಪ್ರಾಕ್ಟೀಸ್ ನಡೀತಾ ಇತ್ತು. ಇದು ನಮ್ಮ ಪಾರ್ಟಿ ಹಾಲಲ್ಲೇ ಅವರವರೇ ಆರ್ಗನೈಸ್ ಮಾಡಿಕೊಂಡು ಪ್ರಾಕ್ಟೀಸ್ ಎಲ್ಲ ಮಾಡಿಸಿ ಮಕ್ಕಳನ್ನ ರೆಡಿ ಮಾಡ್ತಾಯಿದ್ರು ಡ್ಯಾನ್ಸ್ಗೆ ಅಂತ ಹೇಳಿ. ಎವ್ರಿ ಡೇ ಮತ್ತು ಅವರು ಟೈಮಿಂಗ್ಸ್ ಹೇಳ್ದಾಗೆಲ್ಲ, ಅಂದರೆ ಇದೇನಂತಂದರೆ ಅವ್ರಿಗೂ ಕೂಡ ಟೈಮಿಂಗ್ಸ್ ಇರಲ್ಲ ಅಲ್ವಾ. 9 o'clock ಕರಿತಾ ಇದ್ರು, 8 o'clock ಕರಿತಾ ಇದ್ರು, ಸಂಜೆ 6 ಗಂಟೆ ಕರಿತಾ ಇದ್ರು. ಅವಾಗೆಲ್ಲ ಹೋಗಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು. ಏನೋ ಅವ್ರಿಗೊಂದು ಲಾಸ್ಟ್ ಮೂಮೆಂಟು ಎಂಜಾಯ್ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಓಕೆ ಅಂತ ಹೇಳಿದ್ದೆ.
ಲಾಸ್ಟ್ ವ್ಲಾಗಲ್ಲಿ ಪ್ರಗತಿಗೆ ಹೈ ಪ್ಯಾಚ್ ಹಾಕಿದಾಗಲೇ ನಾನು ನಿಮಗೆ ಹೇಳಬೇಕು ಅನ್ಕೊಂಡೆ, ಮಾತಿನ ಇದರಲ್ಲಿ ನಾನು ಆ ವಿಷಯನ ಮರ್ತೋಗ್ಬಿಟ್ಟೆ. ಇದೇನು ಅಂತಂದರೆ ನಾನು ನಿಮಗೆ ಲಾಸ್ಟೇ ಹೇಳಿದ್ದೆ, ಪ್ರಗತಿಗೆ ಒಂದು ಕಣ್ಣಿಂದು ಪವರ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಅದಕ್ಕೆ ಅದರಲ್ಲಿ ನಮಗೆ ಒಂದು ಗ್ಲಾಸ್ ಕೂಡ ಕೊಟ್ಟಿದ್ದಾರೆ, ಮತ್ತು ಐ ಪ್ಯಾಚ್ ಮಾಡ್ಕೊಳ್ಳೋದು ಒಂದು ಕೊಟ್ಟಿದ್ದಾರೆ. ಇದೊಂದು ಟ್ರೀಟ್ಮೆಂಟ್ ಥರನೇ, ಅಂದರೆ ಚೆನ್ನಾಗಿರೋ ಐಸ್ನ ಕ್ಲೋಸ್ ಮಾಡಿ ಪವರ್ ಜಾಸ್ತಿ ಆಗಿರೋ ಐಸಲ್ಲೇ ಕಾನ್ಸಂಟ್ರೇಷನ್ ಮಾಡಿ ಎವ್ರಿ ಡೇ 2 hours ಆ ಕಣ್ಣಲ್ಲೇ ನೋಡಬೇಕು ವಿತ್ ಗ್ಲಾಸಲ್ಲಿ ಅಂತ ಹೇಳಿ. ಒಂದು 4 to 6 months, ಒಂದು 6 ತಿಂಗಳು, 4 ರಿಂದ 6 ತಿಂಗಳಲ್ಲಿ ಅದು ಕಂಟ್ರೋಲ್ ಬರುತ್ತೆ ಅಂತ ಹೇಳಿದ್ದಾರೆ. ಬರಬೇಕು, ಬಂದಿಲ್ಲ ಅಂದರೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನ ಮಾಡ್ತಾ ಇದ್ದಾರೆ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಐ ಪ್ಯಾಚ್ ಹಾಕಿರೋದ್ರಿಂದ ನಿಮಗೆ ಹಂಗೆ ಕಾಣಿಸಿದೆ ಅಷ್ಟೇ. ಅದನ್ನ ಹೇಳ್ಬೇಕು ಅನ್ಕೊಂಡೆ, ಬಟ್ ಏನೋ ಬೇರೆ ಮಾತಾಡ್ತಾ ನಾನು ಮರ್ತೋಗ್ಬಿಟ್ಟೆ. ಇನ್ನು ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ರು ಊರಿಂದ. ಅಮ್ಮ ಲಾಸ್ಟ್ ಟೈಮ್ ಹೋದಾಗ ನುಗ್ಗೆ ಸೊಪ್ಪಿನ ಚಟ್ನಿ ಮಾಡಿದ್ರು. ಸರಿ ಸೊಪ್ಪಿದೆಯಲ್ಲ ನಾನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನುಗ್ಗೆ ಸೊಪ್ಪಿನ ಚಟ್ನಿ ಮಾಡ್ತಾ ಇದ್ದೆ. ಸಾಂಬಾರಿತ್ತು ಎಮರ್ಜೆನ್ಸಿಗೆ, ಇವಾಗಂತೂ ಬ್ಯುಸಿ ಅಲ್ವಾ, ಮಕ್ಕಳು ಸ್ಕೂಲಿಗೆ ಬಿಡೋದು ಅದರಲ್ಲಿ ಇದರಲ್ಲಿ. ಈ ಥರದ್ದು ಏನಾದರೂ ಒಂದು ರೆಡಿ ಇಟ್ಕೊಂಡಿದ್ರೆ ಅದು ನಮ್ಗೇನಾದರೂ ಅಡುಗೆ ಮಾಡೋಕ್ಕಾಗಲಿಲ್ಲ, ಒಂದು ಸ್ವಲ್ಪ ಇದಾಯಿತು ಅಥವಾ ಟಯರ್ಡ್ ಆಯಿತು, ಅಲ್ಲಿಂದ ಬಂದೆ ನಂಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂದಾಗ ಈ ಥರ ಚಟ್ನಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬಿಸಿ ಅನ್ನ ತುಪ್ಪ ಚಟ್ನಿ ಹಾಕ್ಕೊಂಡು ಆರಾಮಾಗಿ ತಿನ್ಬಿಡ್ಬೋದು. ಇದೇ ಥರ ನಾನು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚಟ್ನಿ ಮಾಡೋದನ್ನ ತೋರಿಸಿದ್ದೆ, ಅದು ಸೂಪರಾಗಿರುತ್ತೆ. ಟ್ರೈ ಮಾಡಿರೋರು ಹೇಳಿ, ಮಾಡಿಲ್ಲ ಅಂತಂದ್ರೆ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ಕೂಡ ತುಂಬ ಚೆನ್ನಾಗಿದೆ, ಇದನ್ನು ನೀವು ಮಾಡ್ಬೋದು. ಅಮ್ಮನ ಹತ್ರ ಕೇಳ್ಕೊಂಡೇ ಮಾಡಿದ್ದೆ, ಅಮ್ಮ ಅಂತೂ ತುಂಬ ಸಖತ್ತಾಗಿ ಮಾಡಿದ್ರು. ಇನ್ನು ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಕಡಲೆಬೇಳೆ, ನಾನು ಉದ್ದಿನಬೇಳೆ ಜಾಸ್ತಿ ಹಾಕ್ಕೊಳ್ತೀನಿ, ನನಗೆ ಆ ಫ್ಲೇವರ್ ತುಂಬ ಇಷ್ಟ. ಉದ್ದಿನಬೇಳೆ ಉರಿಯೋವಾಗ ಬರೋ ಫ್ಲೇವರ್ ಮತ್ತು ಅದರ ಟೇಸ್ಟ್ ಎರಡೂ ಸಿಕ್ಕಾಪಟ್ಟೆ ಇಷ್ಟ. ಉದ್ದಿನಬೇಳೆ ಕಡಲೆಬೇಳೆ ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹುಣಸೆ ಹಣ್ಣು, ಒಂದು ಸ್ವಲ್ಪ ಸಾಂಬಾರು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ನಾರ್ಮಲ್ ಈರುಳ್ಳಿನೇ ಕಟ್ ಮಾಡಿ ಹಾಕ್ಕೋಬೋದು, ಇತ್ತು ಅಂತ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಸೀದೋಗ್ಬಾರ್ದು, ಜಸ್ಟ್ ಫ್ರೈ ಆಗ್ತಾ ಇರಬೇಕು. ಅದಕ್ಕೊಂದು 2 ರಿಂದ 3 ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನು ಹಾಕೊಂಡು ಕ್ಲೀನ್ ಮಾಡಿ ನುಗ್ಗೆ ಸೊಪ್ಪು ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಒಂದೊಂದು ನುಗ್ಗೆ ಸೊಪ್ಪು ಕಹಿ ಬಂದ್ಬಿಡುತ್ತಲ್ಲ, ಅದು ಹೋಗ್ಲಿ ಅಂತ ಹೇಳಿ ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾದ್ಮೇಲೆ ಸ್ವಲ್ಪನೇ ನೀರು ಹಾಕೊಂಡು ಚಟ್ನಿ ಥರ ಹದವಾಗಿ ಉಪ್ಪು ಹಾಕಿ ರುಬ್ಕೊಂಡ್ರೆ ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿ ಆಗುತ್ತೆ. ನಿಮ್ಮ ಮನೇಲಿ ಏನಾದರೂ ನುಗ್ಗೆ ಸೊಪ್ಪು ಜಾಸ್ತಿ ಇದೆ ಅಂದಾಗ ಪಲ್ಯ ಮಾಡಿ ಒಂದು 2 ರಿಂದ 3 ಹಿಡಿ ಅಷ್ಟೇ ಸಾಕಾಗುತ್ತೆ. ಚಟ್ನಿ ಮಾಡಿಟ್ಕೊಂಡ್ರೆ ಬಿಸಿ ಅನ್ನೋದ್ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಮಾಡಿಸ್ದಂಗಿರುತ್ತೆ. ಈ ನುಗ್ಗೆ ಸೊಪ್ಪಿನ ಬೆನಿಫಿಟ್ ಅಂತೂ ಈಗಂತೂ ಎಲ್ಲಾ ಕಡೆನೂ ಗೊತ್ತಿರುತ್ತೆ, ಅದನ್ನ ಯಾವ್ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತ. ಇನ್ನು ನುಗ್ಗೆ ಸೊಪ್ಪಿನ ಪೌಡರ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಪಲ್ಯ ತರ ಮೇಲೆ ಪೌಡರ್ ಹಚ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ಈ ತರ ಏನಾದ್ರೂ ಮಾಡಿನೂ ತಿನ್ಬೋದು. ಪಲ್ಯ ಅನ್ನೋದಕ್ಕಿಂತ ಒಂದೊಂದ್ಸರಿ ಡಿಫ್ರೆಂಟ್ ಆಗಿ ಚಟ್ನಿ ಮಾಡಿಕೊಟ್ರು ಚೆನ್ನಾಗಿರುತ್ತೆ. ಮಕ್ಕಳು ಒಂದೊಂದ್ಸರಿ ಅದು ಪಲ್ಯ ತಿನ್ನಲ್ಲ, ಆ ಟೈಮಲ್ಲಿ ಚಟ್ನಿ ಮಾಡಿಕೊಟ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ, ದೋಸೆ ಜೊತೆಗೋ ಇಡ್ಲಿ ಜೊತೆಗೋ ತಿನ್ಕೊಂಡು ಬಿಡ್ತಾರೆ. ಇನ್ನು ಮನೇಲೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ, ಮಾಡ್ಕೋತಾ ಇದ್ದೀನಿ. ಅಯ್ಯೋ ನಾರಾಯಣ 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 ಅಂತಿರೋದು. ನಾರಾಯಣ ನಾರಾಯಣ ನಾರದ ಮಾಡಲ್ವಾ? ನಾರಾಯಣ 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 ಕೈ ಇಲ್ಲಿ ನಾರಾಯಣ ನಾರಾಯಣ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ಸಿಂಪಲ್ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ ನಿಮ್ಮ ಪ್ರೀತಿನ ತೋರಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನಲ್ಲೇ ಮುಗಿಸ್ತೀನಿ. ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.